ಡೀಲ್ ಮಗ ಡೀಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೀರಾ. ಗಾಂಧಿನಗರ ಜಿಲ್ಲಾ ನೋಂದಣಾಧಿಕಾರಿ ಭಾರತಿ ಮೇಡಮ್ ಅಂದ್ರೆ ಫುಲ್ ಸ್ಟ್ರಿಕ್ಟ್ ಅನ್ಕೊಂಡಿದ್ರು. ಆದ್ರೆ ಈ ಲೇಡಿ ಸಿಂಗಂ ಮಾಡಿರೋ ಬ್ರಹ್ಮಾಂಡ ಭ್ರಷ್ಟಾಚಾರ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಏನದು ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ. ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಡೆಯುತ್ತೆ ಭರ್ಜರಿ ಡೀಲಿಂಗ್ಸ್. ಈ ಡೀಲ್ ಮೇಡಮ್ ಮಾಡೋ ಚೌಕಾಸಿ ನೋಡಿದ್ರೆ ಫುಲ್ ಸೋಸ್. ಜಿಲ್ಲಾ ನೋಂದಣಾಧಿಕಾರಿಯ ಅಸಲಿ ಮುಖವಾಡ ಬಟಾಬೈಲು. 1,35,000ಕ್ಕೆ ಬೇಡಿಕೆ ಇಟ್ಟ ಲೇಡಿ ಸಿಂಗಂ AN ಭಾರತಿ. ಆಗೋದೇ ಇಲ್ಲ ಅಂತ 90,000 ಲಂಚ ಪೀಕಿದ ಭ್ರಷ್ಟ ಅಧಿಕಾರಿ. ಭ್ರಷ್ಟ ಅಧಿಕಾರಿಯ ಅಸಲಿ ಮುಖವಾಡ ತೆರೆದಿಟ್ಟ ಪ್ರಜಾಧ್ವನಿ ಟಿವಿ. ಇವರೊಬ್ಬ ವೈಟ್ ಕಾಲರ್ ಭ್ರಷ್ಟಾಚಾರಿ. ಹೆಸರು ಭಾರತಿ ಅಂತ. ಗಾಂಧಿನಗರ ಜಿಲ್ಲಾ ನೋಂದಣಾಧಿಕಾರಿಯಾಗಿ ಕೆಲಸ, ಜೊತೆಗೆ ಸಹಾಯಕ ನೋಂದಣಿ ಮಹಾಪರಿವೀಕ್ಷಕರಾಗಿಯೂ ಅಧಿಕ ಪ್ರಭಾರ ಹುದ್ದೆ ಹೊಂದಿರುವಂಥ ಇವರಿಗೆ 2 ಸಂಬಳ ಬಂದರೂ ದುಡ್ಡಿನ ವ್ಯಾಮೋಹ ಮಾತ್ರ ಕಮ್ಮಿಯಾಗಿಲ್ಲ. ರಿಜಿಸ್ಟ್ರಾರ್ ಕಚೇರಿಗೆ ಹೋಗಬೇಕು ಅಂದ್ರೆ ಜೇಬು ಗಟ್ಟಿಯಾಗಿರಬೇಕು. ಅದರಲ್ಲೂ ಜಿಲ್ಲಾ ನೋಂದಣಾಧಿಕಾರಿ ಕಚೇರಿಯಲ್ಲಿ ನಿಮ್ಗೇನಾದ್ರೂ ಸರ್ಕಾರಿ ಕೆಲಸ ಆಗಬೇಕು ಅಂದ್ರೆ ಅಧಿಕಾರಿಗಳು ಮೊದಲು ನೋಡೋದೆ ನಿಮ್ಮ ಜೇಬನ್ನ. ಹಾಗಂತ ನಾವು ಹೇಳ್ತಾ ಇಲ್ಲ, ಅಲ್ಲಿನ ಅಧಿಕಾರಿ AN ಭಾರತಿ ಮೇಡಮ್ ಅವರೇ ಹೇಳಿದ್ದಾರೆ, ನೀವೇ ಕೇಳಿ. ಮುಂಚೆನೇ ಪ್ರಾಬ್ಲಮ್ ಇತ್ತು, ಅವ್ರದ್ದು ಓನ್ ಪ್ರಾಪರ್ಟಿ, ಆಮೇಲೆ ಅದು ಡೀಡ್ ಪ್ರಾಬ್ಲಮ್ ಆಯ್ತು. ಅದಕ್ಕೆ ನೋಡಿ ಮೇಡಮ್, ಸದ್ಯ ಮೇಡಮ್ ಹತ್ರ ಬಂದು ಹಬ್ಬದ ಖರ್ಚಾದ್ರೆ ಆಯ್ತು. ಸದ್ಯ ಮೇಡಮ್ ಒಂದು ಎಸ್ ವೀಕ್ಷಕರೇ, ನಾವು ಮೊದಲೇ ಹೇಳಿದ ಹಾಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಬೇರ್ಯಾರೂ ಅಲ್ಲ, ದೃಶ್ಯದಲ್ಲಿ ನೋಡಿರುವಂಥ ಜಿಲ್ಲಾ ನೋಂದಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇರುವಂಥ ಆಡಳಿತ ಪ್ರಭಾರ ಅಧಿಕಾರಿ ಭ್ರಷ್ಟ AN ಭಾರತಿ. AN ಭಾರತಿ ಅಂದ್ರೆ ಲಂಚ, ಲಂಚ ಅಂದ್ರೆ AN ಭಾರತಿ ಅನ್ನೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟ ಈ ದೃಶ್ಯಗಳೇ ಸಾಕ್ಷಿ. ಅಲ್ಲಪ್ಪ 90 ಮಾಡ್ಬಿಡಿ ಆಯ್ತಾ ಮೇಡಮ್. 85 ಮೇಡಮ್ ತಂದು ಬಿಡ್ತಾರೆ, ನಂದೇ ತೊಂದರೆ ಇಲ್ಲ. ಆಯ್ತು ಮೇಡಮ್, 90 ಮಾಡ್ತೀನಿ ಮೇಡಮ್. ನಾಳೆ ಆಗುತ್ತಾ ಮ್ಯಾಮ್? ಮುಡುಕೆ ಮಾಡಿಸ್ಕೊಂಡು ಇನ್ನು 2 ಹುದ್ದೆಯನ್ನ ನಿಭಾಯಿಸ್ತಾ ಇರುವಂತಹ ಜಿಲ್ಲಾ ನೋಂದಣಾಧಿಕಾರಿ ಅಂದ್ರೆ ಕಡಿಮೆನಾ? ಕೆಲಸಕ್ಕೆ ತಕ್ಕಂತೆ ಲಂಚ ಸ್ವೀಕಾರ ಮಾಡ್ತಾರಂತೆ ಈ AN ಭಾರತಿ ಮೇಡಮ್. ತಮ್ಮ ಜಿಲ್ಲಾ ನೋಂದಣಿ ಕಚೇರಿ ವ್ಯಾಪ್ತಿಯ ನೋಂದಣಾಧಿಕಾರಿಗಳು ಅಮಾನತಿನಲ್ಲಿಟ್ಟಂತಹ ಕ್ರಯ ಪತ್ರಗಳನ್ನು ಮಾರುಕಟ್ಟೆ ಮೌಲ್ಯಮಾಪನಕ್ಕಾಗಿ ಜಿಲ್ಲಾ ನೋಂದಣಿ ಕಚೇರಿಗೆ ಕಳುಹಿಸುತ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಭ್ರಷ್ಟ ಭಾರತಿ ಸರ್ಕಾರಕ್ಕೆ ರಾಜಸ್ವ ನಷ್ಟ ಉಂಟು ಮಾಡುತ್ತಾ ಲಕ್ಷಾಂತರ ರೂಪಾಯಿ ಲಂಚ ಪೀಕುತ್ತಾರೆ. ನಾಳೆ ಬೆಳಗ್ಗೆ ಮಾಡಬೇಡಿ. ಸೇಲ್ ಡಿಡ್ ಮಾಡಿಕೊಂಡಿರೋದಕ್ಕೆ ಅದರಲ್ಲೂ 4 ಸೇಲ್ ಡಿಡ್ ಮಾಡಿ ಕೊಡ್ತೀನಿ ಅಂತ ಮೊದಲಿಗೆ 1,35,000ಕ್ಕೆ ಬೇಡಿಕೆ ಇಟ್ಟಿದ್ದ ಜಿಲ್ಲಾ ನೋಂದಣಾಧಿಕಾರಿ AN ಭಾರತಿ ಮೇಡಮ್ ಹಂಗೂ ಹಿಂಗೂ ಕೊನೆಗೆ 90,000ಕ್ಕೆ ಫೈನಲ್ ಆಗುತ್ತೆ. ತಗೊಳ್ತಿರೋದೇ ಅಕ್ರಮದ ದುಡ್ಡು, ಅದಕ್ಕೂ ಕಂಡೀಷನ್ ಹಾಕ್ತಾರೆ ನೋಡಿ. ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಫೈಲ್ ಅಥವಾ ಯಾವುದೇ ಸೇಲ್ ಡೀಡ್ ತಂದರೂ ಈಸಿಯಾಗಿ ಮಾಡಿಕೊಡ್ತೀನಿ, ನನಗೆ 1 ಲಕ್ಷ ಕೊಡಿ ಅಂತ ಸ್ಪಾಟಲ್ಲೇ ಲಂಚದ ಮೊತ್ತವನ್ನ ಹೇಳೇ ಬಿಟ್ರು ನೋಡಿ. 85 ಕೊಡ್ತೀನಿ, ಓದ್ಸತಿ ನಷ್ಟ ಕೊಟ್ಟಿರೋದು ಮೇಡಮ್. ಸರ್ಕಾರದ ಸಂಬಳನೂ ಬೇಕು, ಇವರ ಜನ್ಮಕ್ಕೆ ಲಂಚಾನೂ ಬೇಕು. ವೀಕ್ಷಕರೇ, ಕಳೆದ 2 ವಾರಗಳ ಹಿಂದೆಯಷ್ಟೇ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ದಾಳಿ ಮಾಡಿ ಅದೆಷ್ಟೋ ಅಧಿಕಾರಿಗಳ ನಿದ್ದೆ ಕೆಡಿಸಿದ್ದನ್ನ ನೀವೇ ನೋಡಿರ್ತೀರಾ. ಒಂದು ಕಡೆಯಿಂದ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳನ್ನ ಬಲೆಗೆ ಕೆಡುತ್ತಾ ಇದ್ರೆ, ಇಂಥ ಭ್ರಷ್ಟರು ಮಾತ್ರ ನಾವು ಮಾಡೋದನ್ನೇ ಮಾಡ್ತೀವಿ ಅಂತಿದ್ದಾರೆ. ಇವರನ್ನೆಲ್ಲ ಕಂಬಿ ಹಿಂದೆ ಹಾಕಿ ಅದ್ಯಾವಾಗ ಮುದ್ದೆ ಮುರಿಸ್ತಾರೋ ನೋಡಬೇಕು. ಸರ್ಕಾರ ಇಂಥ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಬೇಕು ಅಂತ ಕಾವೇರಿ 2 ತಂತ್ರಾಂಶವನ್ನ ಅನುಷ್ಠಾನಕ್ಕೆ ತಂದಿತ್ತು.
ಆದರೆ ರಂಗೋಲಿ ಕೆಳಗೆ ನುಸುಳುವಂಥ ಇಂಥ ಖತರ್ನಾಕ್ಗಳು ಅದನ್ನೇ ಬಂಡವಾಳ ಮಾಡಿಕೊಂಡು ಹೇಗೆ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ನೋಡಿ. ಭಾರತೀಯರು ಲಂಚ್ ಸ್ವೀಕಾರ ಮಾಡ್ತಾ ಇರೋ ಬಗ್ಗೆ ಖಚಿತ ಮಾಹಿತಿ ಕಲೆ ಹಾಕಿದ್ದ ಪ್ರಜಾಧ್ವನಿ ಟಿವಿ ತಂಡ ಕೊನೆಗೂ ಆ ಲಂಚದ ಸೀಕ್ರೆಟ್ ಭೇದಿಸಿ ಅವರ ಹಣೆ ಬರಹ ತೆರೆದಿಡೋದ್ರಲ್ಲಿ ಸಕ್ಸಸ್ ಆಗಿದೆ. ಫಸ್ಟ್ ಟೈಮ್ ಅಂತ ಬಿಟ್ಟೆ, ನೆಕ್ಸ್ಟ್ ಎಲ್ಲ ಫುಲ್ ರೌಂಡ್. ಆಯ್ತು ಮೇಡಮ್. 4ಕ್ಕೆ ಅದು ಮಾನ್ಯ ಕಂದಾಯ ಸಚಿವರೇ, ಇನ್ನಾದ್ರೂ ನಿಮ್ಮ ಇಲಾಖೆಯ ಭ್ರಷ್ಟರನ್ನ ಮಟ್ಟ ಹಾಕ್ತಿರೋ ಇಲ್ಲ ಹೀಗೆ ಜನರ ರಕ್ತ ಹೀರೋಕೆ ಬಿಡ್ತಿರೋ ಯೋಚನೆ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.